ಪ್ರಾಪರ್ಟಿ ತೊಗೋಬೇಕು, ಒಂದು ಸೈಟ್ ತೊಗೋಬೇಕು, ಒಂದು ಮನೆ ಮಾಡಬೇಕಂದ್ರೆ ಯಾರಿಗಿಷ್ಟ ಇಲ್ಲ? ಸೊ ಎಲ್ಲರೂ ಕನಸದು. ಸೊ ಆ ಕನಸನ್ನ ಫುಲ್ಫಿಲ್ ಮಾಡೋದಕ್ಕೆ ನಾನು ಬಂದಿರೋದು. ಸೊ ನಿಮ್ಮ ಡ್ರೀಮು ನಾನು ಫುಲ್ಫಿಲ್ ಮಾಡೋಣ ಅಂತ. ಸೊ ಇವಾಗ ಏನಂದರೆ ಒಂದು ಪ್ರಾಪರ್ಟಿ ತೊಗೋಬೇಕು ಬ್ಯಾಂಗ್ಳೂರಲ್ಲೇ ಅಂದರೆ ಒಂದು 2 ಕೋಟಿ 3 ಕೋಟಿ 4 ಕೋಟಿ ಅಷ್ಟೊಂದು ದುಡ್ಡಿರಲ್ಲ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಒಳ್ಳೆ ಪ್ರಾಪರ್ಟಿನ ನಿಮಗೋಸ್ಕರ ತಂದಿದ್ದೀನಿ. ಈ ಪ್ರಾಪರ್ಟಿ ಹೆಂಗಿದೆ ನೋಡಿ, ಸೂಪರಾಗಿ ವೆಲ್ ಡೆವಲಪ್ ಲೊಕೇಶನ್ನು. ಸೊ ಸುತ್ತಮುತ್ತ ಎಲ್ಲ ವಿಲ್ಲಾಸ್, ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಸೊ ಇಲ್ಲಿ ಅಪಾರ್ಟ್ಮೆಂಟ್ ಪ್ರೈಸ್ ನಡೀತಾ ಇರೋದು 75 ಲ್ಯಾಕ್, 80 ಲ್ಯಾಕ್, 90 ಲ್ಯಾಕ್, 1 crore, 1.10 ಇದೆ. ಸೊ ಬಟ್ ನಾನು ನಿಮ್ಗೆ ಏನಂದರೆ ಒಂದು ಒಳ್ಳೆ ವಿಲ್ಲಾ 2 BHK ವಿಲ್ಲಾ ಒಂದು 37 ಲ್ಯಾಕ್ಸ್ಗೆ ಕೊಟ್ಟು ನಿಮ್ಮ ಕನಸನ್ನ ಫುಲ್ಫಿಲ್ ಮಾಡೋಣ ಅಂತ. ಸೊ ಅದು 37 ಲಕ್ಷ ಏನಿದೆ ಅದು ನಿಮ್ಮ ಹತ್ರ ಇರಬೇಕಂತಲ್ಲ. ಸೊ ನಿಮ್ಮ ಹತ್ರ ಒಂದು 8 ಲಕ್ಷನೋ 10 ಲಕ್ಷನೋ 15 ಲಕ್ಷನೋ ಇದ್ದರೆ ಸಾಕು, ರಿಮೈನಿಂಗ್ ಎಲ್ಲ ಬ್ಯಾಂಕ್ ಲೋನ್ ಮಾಡಿಕೊಡ್ತೀನಿ. ಸೊ ನಿಮ್ಮ ಮೈಂಡಲ್ಲಿ ಬರ್ತಾ ಇರಬೇಕು, ಏನಪ್ಪ ಇಂಟ್ರೆಸ್ಟ್ ರೇಟ್ ಕಟ್ಟಬೇಕಲ್ಲ ಅಂತ. ಸೊ ಅದಕ್ಕೆ ಏನಂದರೆ ನೀವು ಇಂಟ್ರೆಸ್ಟ್ ಕೊಡೋದು ಎಷ್ಟು? 8.5%, 9%, ಅಮ್ಮಮ್ಮ ಜಾಸ್ತಿ ಅಂದರೂ 10% ಆಯಿತು. ಸೊ ಅದೇ ಪ್ರಾಪರ್ಟಿ ಅಪ್ರಿಸಿಯೇಷನು 1 ವರ್ಷಕ್ಕೆ ನಿಮಗೆ 33% ಬರುತ್ತೆ. ಸೊ ಆ 33%ಅಲ್ಲಿ 10% ಇಂಟ್ರೆಸ್ಟ್ ತೆಗೆದುಬಿಟ್ರೂ 23% ನಿಮಗೆ ಪ್ರಾಫಿಟ್. ಸೊ ಅದೆಲ್ಲ ಯೋಚನೆ ಮಾಡಿ. ಇವಾಗ ನೀವು ರೆಂಟ್ ಎಷ್ಟು ಕೊಡ್ತಾ ಇದ್ದೀರಾ? 30,000, 20,000, 25,000, ಎಷ್ಟೋ ಜನ 1 ಲಕ್ಷ ಕೊಡ್ತಾ ಇದ್ದಾರೆ ರೆಂಟು. ಸೊ ರೆಂಟು ನೀವು ಎಷ್ಟು ಕೊಟ್ಟಿದ್ರೂ ಅದು ನಿಮ್ದು ಅಮೌಂಟ್ ಅಲ್ಲ. ಸೊ ಅದೆಲ್ಲ ಹೋಯ್ತು. ಸೊ ಅದೇ ಇಲ್ಲಿ ನೀವು ಅದೇ 20,000, 25,000, 30,000 ಕಟ್ಟಿದರೆ ನಿಮ್ಮದು ಅಂತ ಒಂದು ಮನೆ ಇರುತ್ತೆ. ಸೊ ಏನೇನು ಅಮೌಂಟ್ ಕಟ್ತಾ ಇದ್ದೀರಾ ಆರಾಮಾಗಿ ನಿಮಗೆ ಯೂಟಿಲೈಸ್ ಆಗುತ್ತೆ. ನಿಮ್ಮದು ಅಂತ ಒಂದು ಲ್ಯಾಂಡ್ ಇರುತ್ತೆ, ಭೂಮಿ ಇರುತ್ತೆ, ಆದಮೇಲೆ ಒಂದು ಮನೆ ಇರುತ್ತೆ, ಸ್ವಂತ ಮನೆ. ಅದೇ ಇನ್ನೂ EMI ಬರ್ಡನ್ ಕಮ್ಮಿ ಮಾಡಬೇಕಾ? ಇನ್ನೂ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡಿ, ಇನ್ನೂ ಮೇಲ್ಗಡೆ ಬೇಕಿದ್ರೆ ಇನ್ನೂ 2 ಫ್ಲೋರು 3 ಫ್ಲೋರು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತೀನಿ. ಸೊ ಅದರಲ್ಲಿ ರೆಂಟು ಬರೋದು ಅಮೌಂಟನ್ನು ನೀವು ಪೇ ಮಾಡಿ EMI ಕಟ್ಕೊಂಡು ಹೋಗ್ತೀರಾ, ನೀವು ಫ್ರೀಯಾಗಿರ್ತೀರ. ಸೊ ಏನು ಗೊತ್ತಾ, ನಾವು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡಬೇಕು. ಇನ್ ಕೇಸ್ ನಿಮಗೆ ಪ್ಲ್ಯಾನಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ತೊಂದರೆ ಇಲ್ಲ, ನಾನು ಇದೀನಲ್ಲ ನಿಮಗೋಸ್ಕರ. ಆರಾಮಾಗಿ ಬನ್ನಿ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ಎಲ್ಲ ನಿಮಗೆ ಪ್ರಾಪರಾಗಿ ಹೇಳ್ತೀನಿ ಏನು ಮಾಡಿದರೆ ಒಳ್ಳೆಯದು, ನಿಮ್ಮ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟಿದೆ, ನೀವು EMI ಎಷ್ಟು ಪೇ ಮಾಡ್ಬೋದು. ಸೊ ರಿಮೈನಿಂಗ್ ಎಲ್ಲ ಪ್ಲ್ಯಾನ್ ನಾನು ಕೊಡ್ತೀನಿ, ಓಕೆನಾ? ಸೊ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ನಂಬರ್ ಕಾಲ್ ಮಾಡಿ. ಸೊ ಓನ್ಲಿ ಇದೇ ಪ್ರಾಪರ್ಟಿ ಅಂತಲ್ಲ, ನಮ್ಮದು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಕೆಂಗೇರಿ ಆಗಿರ್ಬೋದು, ಮೈಸೂರು ರೋಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಚಂದಾಪುರ, ಆನೇಕಲ್, ಸೊ ಬನ್ನರ್ಘಟ್ಟ ರೋಡ್, ಜಿಗಣಿ. ಸೊ ಇಲ್ಲೆಲ್ಲ ಡೆವಲಪ್ಮೆಂಟ್ಸ್ ಅಂತೂ ತುಂಬ ಸೂಪರಾಗಿ ನಡೀತಾ ಇದೆ. ಇವಾಗ ಪೆರಿಫೆರಲ್ ರಿಂಗ್ ರೋಡ್ ಆಗಿರ್ಬೋದು, ಬನ್ನರ್ಘಟ್ಟ ರೋಡ್ ಜಿಗಣಿಯಲ್ಲೇ, ನಿಮಗೆ STR ರೋಡ್ ಆಗಿರ್ಬೋದು, ಅದು ಬಿಟ್ಟು ತಲಿ ಏರ್ಪೋರ್ಟ್ ಆಗಿರ್ಬೋದು, ಕಾವೇರಿ ವಾಟರ್ ಎಕ್ಸ್ಟೆನ್ಷನ್ ಆಗಿರ್ಬೋದು. ಸೊ ತುಂಬ ಸೂಪರಾಗಿದೆ. ಮೆಟ್ರೋ ಎಕ್ಸ್ಟೆನ್ಷನ್ ಫೇಸ್ 2 ಆಗಿರ್ಬೋದು. ಸೊ ಡೆವಲಪ್ಮೆಂಟ್ ಅಂತ ಬಂದರೆ ತುಂಬ ಐತೆ. ಸೊ ಅದಕ್ಕೋಸ್ಕರ ಎಲ್ಲ ನಾನು ವೀಡಿಯೋಲಿ ಹೇಳಬೇಕಂದ್ರೆ ಪಾಸಿಬಲ್ಲೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಮೀಟ್ ಮಾಡೋಕ್ಕೆ ಬರ್ತೀರಾ ಅಂದರೆ ಬನ್ನಿ ನನ್ನ ಆಫೀಸ್ಗೆ. ಇಲ್ಲ ನಾನು ಬರಬೇಕಾ, ನನ್ನ ನಂಬರ್ ಕಾಲ್ ಮಾಡಿ, ಬೇಕಿದ್ರೆ ನಾನೇ ನಿಮ್ಮ ಹತ್ರ ಬಂದು ಮೀಟಾಗಿ ಮಾತಾಡ್ತೀನಿ, ಓಕೆನಾ? ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲೇ. ಸೊ ಅಲ್ಲಿವರೆಗೂ ಬಾಯ್.